ಅದು ಚಿತ್ರದುರ್ಗ ನಗರದ ಐತಿಹಾಸಿಕ ಹಿನ್ನೆಲೆಯ ಜನವಸತಿ ಪ್ರದೇಶ. ಆದರೆ ಸಂಜೆಯಾದ್ರೆ ಸಾಕು ಆ ಭಾಗದ ಜನ ಉಸಿರುಗಟ್ಟುವಂತಾಗಿ ವಿಲವಿಲ ಅಂತ ಒದ್ದಾಡ್ತಾರೆ. ಅಸ್ತಮಾ ಸೇರಿದಂತೆ ವಿವಿಧ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಇದಷ್ಟೇ ಅಲ್ಲ, ಆ ಗ್ರಾಮಕ್ಕೆ ಯಾರೂ ಕೂಡ ಹೆಣ್ಣನ್ನೇ ಕೊಡ್ತಿಲ್ವಂತೆ. ಹೊಗೆ, ದಟ್ಟ ಹೊಗೆ, ಉಸಿರಾಡೋದಕ್ಕೂ ಆಗ್ತಾ ಇಲ್ಲ. ಗಲ್ಲಿ ಗಲ್ಲಿಯಲ್ಲೂ ವಿಷಕಾರಿ ಹೊಗೆ. ಸುಣ್ಣದ ಗುಮ್ಮಿಯ ಹೊಗೆಯಿಂದ ಈ ಭಾಗದ ಜನರ ಜೀವಕ್ಕೆ ಕಂಟಕ ಎದುರಾಗಿದೆ. ಇಷ್ಟಕ್ಕೂ ಇದು ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯ ಅಗಳೋ ಪ್ರದೇಶ. ದಶಕಗಳ ಹಿಂದೆ ಊರ ಹೊರಭಾಗದ ಜಾಗದಲ್ಲಿ ಸುಣ್ಣ ತಯಾರಕರು 8-10 ಸುಣ್ಣದ ಗುಮ್ಮಿ ನಿರ್ಮಿಸಿ ಸುಣ್ಣ ತಯಾರು ಮಾಡ್ತಾ ಇದ್ರು. 20-30 ವರ್ಷದ ಹಿಂದೆ ಪ್ರಶಾಂತನಗರ, ಜೋಗಿಮಟ್ಟಿ ಬಡಾವಣೆ, ವಿವೇಕಾನಂದ ನಗರ, ದಾರುಕ ಬಡಾವಣೆ ಸೇರಿ ವಿವಿಧ ಬಡಾವಣೆಗಳು ನಿರ್ಮಾಣಗೊಂಡಿವೆ. ಆದರೆ ಇಂದಿಗೂ ಸುಣ್ಣ ತಯಾರಕರು ಜನವಸತಿ ಪ್ರದೇಶದ ಮಧ್ಯಭಾಗದಲ್ಲೇ ಗುಮ್ಮಿ ಉರಿಸಿ ಸುಣ್ಣ ತಯಾರಿಸುತ್ತಿದ್ದಾರೆ. ಸುಣ್ಣದ ಗುಮ್ಮಿಗಳಿಂದ ಹೊರಸೂಸುವ ಹೊಗೆ 1 ಕಿಲೋಮೀಟರ್ನಷ್ಟು ದೂರದವರೆಗೆ ಆವರಿಸಿಕೊಳ್ಳುತ್ತಿದ್ದು ಸಾವಿರಾರು ಜನ ಅಸ್ತಮಾ, ಶ್ವಾಸನಾಳ ತೊಂದರೆ, ದೃಷ್ಟಿ ದೋಷದಂತ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಭಾಗದ ಯುವಕರಿಗೆ ಯಾರೋ ಕೂಡ ಹೆಣ್ಣು ಕೊಡ್ತಿಲ್ವಂತೆ. ದಟ್ಟವಾಗಿ ಅದು ಹೊಗೆ ಹರಡ್ತಿದೆ ಸರ್. ಇಲ್ಲಿ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಸ್ತಮಾ ಶುರುವಾಗಿದೆ ಸರ್. ಕೆಮ್ಮು, ದಮ್ಮು. ನಾವು 15 ದಿವಸ ಆಯ್ತು ಅಡ್ಮಿಂಟ್ ಆಗಿ, 23 ತಾರೀಕು ಅಡ್ಮಿಂಟ್ ಆಗಿ ಇವತ್ತು ನಾನು ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ ದಾವಣಗೆರೆಯಿಂದ. ಏನು ಸರ್, ಎಲ್ಲರಿಗೂ ಒಂದು ಕಡೆಯಿಂದಲೂ ಸಮಸ್ಯೆ ಭಾಳ ಆಗ್ತಿದೆ. ಇಲ್ಲೇನಾಗಿದೆ ಅಂದರೆ, ಅವರು ನಾವು ಮಾಡೋಕ್ಕೋದ್ರೆ, ಗಲಾಟೆ ಮಾಡೋಕ್ಕೋದ್ರೆ ನಮಗೆಲ್ಲ ಬೈತಾರೆ. ಕುಡಿಯೋದು, ಮಾತಾಡ್ಕೊಡ್ದು ಎಲ್ಲರಿಗೂ ಬೈತಾರೆ ಅಂತೇಳಿ ಯಾರು ಮುಂದೆ ಬಿಡ್ತಿಲ್ಲ ಸರ್. ಹೀಗೆ ನಿತ್ಯ ಜೀವ ಹಿಂಡುತ್ತಿರುವ ಸುಣ್ಣ ತಯಾರಕರ ವಿರುದ್ಧ ನಿನ್ನೆ ಗ್ರಾಮಸ್ಥರು ಸಿಡಿದು ನಿಂತಿದ್ರು. ಸುಣ್ಣದ ಗುಮ್ಮಿಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಂತೆ ಸುಣ್ಣ ತಯಾರಕರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಈತ ಕಣ್ಮುಚ್ಚಿ ಕುಳಿತಿರುವ ಪರಿಸರ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಈ ಭಾಗದಲ್ಲಿ ಹೆಲ್ತ್ ಸರ್ವೆ ಮಾಡಿ ಉಚಿತ ಚಿಕಿತ್ಸೆ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು. ಸುಣ್ಣದ ಗುಮ್ಮಿನ ತೆರವಾಗ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಜನ ನಮ್ಮ ಭಾಗದಲ್ಲಿ ಅಸ್ತಮದಿಂದ ನರಳ್ತಾ ಇದ್ದಾರೆ. ಯಾರಾದರೂ ಗಂಡು ಹೆಣ್ಣು ಕೊಡೋ ವಿಚಾರದಲ್ಲಿ ಯಾರಾದ್ರು ಬಂದು ನೋಡ್ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಭಾಗದಲ್ಲಿ ಗಂಡು ಹೆಣ್ಣುಗಳು ಮದುವೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಜೊತೆಗೆ ಒಂದು ಅಸ್ತಮ ಮಕ್ಕಳು ಉಸಿರಾಟ ತೊಂದರೆಯಿಂದ ನೆರಳ್ತಾ ಇರೋದು. ಈಗಾಗಲೇ 15 ವರ್ಷದಿಂದ ನಾನು ಸದಸ್ಯನಾಗಿ 2 ಸತಿ ನೋಡ್ಕೊಂಡ್ ಬಂದು ಅವಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದು. ಇನ್ನಾದರೂ ಜಿಲ್ಲಾಡಳಿತ, ನಗರಸಭೆ, ಪರಿಸರ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಪರಿಹಾರ ಕ್ರಮ ಕೈಗೊಳ್ಳಬೇಕಿದೆ. ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ.